2026ರ IPL ಮುಗೀತು. ಬೆಂಗಳೂರು ವಿನ್ನರ್ ಆಗಿದ್ದು ಆಯ್ತು. ಇನ್ನೇನಿದ್ರು ಕೂಡ ಟೀಮ್ ಇಂಡಿಯಾ ಜರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆದರೆ IPL ಮುಗಿಯೋ ಹೊತ್ತಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಹೇಳಿರುವಂತ ಮಾತುಗಳು ಹಲ್ಚಲ್ ಎಬ್ಬಿಸಿವೆ. ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಮೂಡಿಸಿದೆ. ಮುಂದಿನ IPL ವೇಳೆಗೆ ಮೇಜರ್ ಸರ್ಜರಿ ಆಗುತ್ತಾ ಎನ್ನುವಂತ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಸಚಿನ್ ತೆಂಡೂಲ್ಕರ್ ಹೇಳಿದ್ದೇನು? ಯಾವ್ಯಾವ ನಿಯಮಗಳನ್ನ ಬದಲಾವಣೆ ಮಾಡಬೇಕು? ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದಿಂದ ಕ್ರಿಕೆಟ್ ವ್ಯಾಲ್ಯೂ ಕಡಿಮೆ ಆಗ್ತಿದ್ಯಾ? ಬ್ಯಾಟರ್ಸ್ ಎದುರು ಬೌಲರ್ಗಳು ಮಂಕಾಗಿದ್ದಾರಾ? ಸೊ ಏನಿದು ಪವರ್ ಪ್ಲೇ ರೂಲ್ಸ್ ಚೇಂಜ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ಫಾರ್ಮೆಟ್ ಅಂದ್ರೇನೆ ಈಗ ಹೊಡಿಬಡಿ ಗೇಮ್. ಸಿಂಗಲ್ಸ್ ಡಬಲ್ಸ್ ಅನ್ನೋದು ಲೆಕ್ಕಕ್ಕೆ ಇರಲ್ಲ. ಹೊಡೆದ್ರೆ 6 ಇಲ್ಲ 4. ಈ ಫಾರ್ಮೆಟ್ ನಲ್ಲಿ ಅಭಿಷೇಕ್ ಶರ್ಮಾನೇ ಡೇಂಜರಸ್ ಅನ್ಕೊಳ್ತಾ ಇದ್ರು. ಆದ್ರೆ ಈಗ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಜಗತ್ತೇ ಸ್ಟನ್ ಆಗುವಂತೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಬೌಲರ್ಗಳಿಗೆ ತಮ್ಮ ಸ್ಕಿಲ್ ಮೇಲೆ ಡೌಟ್ ಶುರುವಾಗೋ ತರ ಬ್ಯಾಟಿಂಗ್ ಮೂಲಕ ಅಬ್ಬರಿಸ್ತಾ ಇದ್ದಾರೆ. 2026ರ ಸೀಸನ್ ಅಲ್ಲಿ 5 ಪ್ರಶಸ್ತಿಯನ್ನ ಬಾಚಿಕೊಂಡಿದ್ದಾರೆ. 70+ ಸಿಕ್ಸರ್ಸ್, 700+ ರನ್ ಸ್ಕೋರರ್ಸ್, 200+ ರನ್ಸ್ ಟಾರ್ಗೆಟ್, 250+ ರನ್ ಚೇಸಿಂಗ್. ಅಬ್ಬಬ್ಬಾ, ಈ ಸೀಸನ್ ಅಲ್ಲಿ ಬ್ಯಾಟರ್ಗಳ ಹಾವಳಿ ಮುಂದೆ ಬೌಲರ್ಗಳು ಅಕ್ಷರಶಃ ಮಂಕಾಗಿದ್ದಾರೆ. ಆದರೆ ಕ್ರಿಕೆಟ್ನಲ್ಲಿ ಈ ಇಂಬ್ಯಾಲೆನ್ಸ್ ಬಗ್ಗೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ಹೀಗೆ ಕಂಟಿನ್ಯೂ ಆದ್ರೆ ಭವಿಷ್ಯಕ್ಕೆ ಮಾರಕವಾಗಲಿದೆ ಎಂಬ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಹಾಗೆ ಒಂದಷ್ಟು ಸಜೆಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಸಚಿನ್ ಹೇಳಿರೋದು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಬಗ್ಗೆ ಸಚಿನ್ ಅಸಮಾಧಾನ. ಈಗಾಗಲೇ IPL ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಬಗ್ಗೆ ತಂಡಗಳ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಲೆಜೆಂಡರಿ ಪ್ಲೇಯರ್ಸ್ ಕೂಡ ಬೇಡ ಅಂತಿದ್ದಾರೆ. ಅದಕ್ಕೆ ಕಾರಣಗಳು ಸಾಕಷ್ಟಿವೆ. ಒಂದ್ ಕಡೆ ಆಲ್ರೌಂಡರ್ಗಳಿಗೆ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ. ಹಾಗೆ ಬೌಲರ್ಗಳ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇದೆ. ಟೀಮ್ ಸಮತೋಲನ ಇಲ್ಲ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈ ನಿಯಮ ಕೂಡ ಇಲ್ಲ ಅನ್ನೋದು ಅವರ ವಿರೋಧಕ್ಕೆ ಕಾರಣ ಕೂಡ. ಈಗ ಸಚಿನ್ ಕೂಡ ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. 2023ರಿಂದ IPL ನಲ್ಲಿ ಜಾರಿಯಾಗಿರುವಂತ ಈ ನಿಯಮದ ಬಗ್ಗೆ ಪ್ರಶಸ್ತಿ ಪ್ರದಾನ ಸಮಾರಂಭವೊಂದರಲ್ಲಿ ಮಾತನಾಡಿದ್ದಾರೆ. ಹಾಗೆ 3 ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಏನದು ಸಲಹೆ ಅಂದ್ರೆ, T20 ಕ್ರಿಕೆಟ್ ಮಾದರಿಯಲ್ಲಿ ಆಡಲು ಕೇವಲ 20 ಓವರ್ಗಳು ಮಾತ್ರ ಸಿಗ್ತವೆ. ಅಂಥದ್ರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದಲ್ಲಿ ಒಬ್ಬ ಹೆಚ್ಚುವರಿ ಬ್ಯಾಟರ್ಗೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಈ ಮಾದರಿಯಲ್ಲಿ ಬೌಲರ್ಗಳ ಮುಂದೆ ಕಠಿಣ ಸವಾಲು ಇದೆ. ಅದರ ಮೇಲೆ ಈ ನಿಯಮವು ಮತ್ತಷ್ಟು ಹೊರೆಯನ್ನ ಹಾಕ್ತಾ ಇದೆ. ಇದು ಅಸಮತೋಲನಗೊಳಿಸ್ತಾ ಇದೆ. ಎರಡನೆಯದು, ಬೌಲರ್ಗಳಿಗೆ ತಲಾ 4 ಓವರ್ ಹಾಕುವ ನಿಯಮವನ್ನ ಪರಿಷ್ಕರಿಸಬೇಕು. ಪ್ರತಿ ಬೌಲರ್ಗೆ ಪಂದ್ಯವೊಂದಕ್ಕೆ ತಲಾ 5 ಓವರ್ ಹಾಕುವ ಅವಕಾಶವನ್ನ ನೀಡಬೇಕು. ಮೂರನೆಯದು, ಪವರ್ ಪ್ಲೇ ನಿಯಮವನ್ನ ಬದಲಾಯಿಸಬೇಕು. ಅದನ್ನ 2 ಭಾಗಗಳಾಗಿ ವಿಭಜಿಸಬೇಕು. ಬ್ಯಾಟಿಂಗ್ ಮಾಡುವ ತಂಡಕ್ಕೆ 4 ಓವರ್ಗಳ ಪವರ್ ಪ್ಲೇ ಮತ್ತು ಬೌಲಿಂಗ್ ಮಾಡುವವರಿಗೆ 2 ಓವರ್ ಪವರ್ ಪ್ಲೇ ಪಡೆಯಲು ಅವಕಾಶವನ್ನ ನೀಡಬೇಕು. ಬೌಲಿಂಗ್ ಕಡೆಯ ಪವರ್ ಪ್ಲೇ ಇದ್ದಾಗ 30 ಯಾರ್ಡ್ ವೃತ್ತದ ಹೊರಗೆ ಒಬ್ಬ ಹೆಚ್ಚುವರಿ ಫೀಲ್ಡರ್ ನಿಯೋಜನೆಗೆ ಅವಕಾಶ ಇರಬೇಕು. ಸಚಿನ್ ತೆಂಡೂಲ್ಕರ್ ಹೇಳಿರುವಂತ ಇದೇ ಮಾತುಗಳೇ ಕ್ರಿಕೆಟ್ ಲೋಕದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿವೆ. ನಿಜ ಹೇಳಬೇಕು ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಬಂದ ಬಳಿಕ IPL ನಲ್ಲಿ 200-250+ ಸ್ಕೋರ್ ಮಾಡೋದು ಕಾಮನ್ ಆಗೋಗಿದೆ. 8ನೇ ಕ್ರಮಾಂಕದಲ್ಲಿ ಬರುವ ಬ್ಯಾಟರ್ ಕೂಡ ಸಿಕ್ಸರ್ಗಳ ಮೂಲಕವೇ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ದಾರೆ. ಇದು ಬೌಲರ್ಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡ್ತಾ ಇದೆ. ಸಚಿನ್ ಅವರ ಸಜೆಷನ್ ಅಂತೆ ಓರ್ವ ಬೌಲರ್ಗೆ 5 ಓವರ್ ಅನ್ನ ಹಾಕೋಕೆ ಅವಕಾಶ ನೀಡಿದ್ರೆ ತಂಡದ ಪ್ರಮುಖ ಬೌಲರ್ ಓವರ್ನಲ್ಲಿ ಅಂದ್ರೆ ಡೆತ್ ಓವರ್ನಲ್ಲಿ 1 ಓವರ್ ಅಥವಾ ಪವರ್ ಪ್ಲೇನಲ್ಲಿ ಮತ್ತಷ್ಟು ಸಮರ್ಥವಾಗಿ ಬಳಸಿಕೊಳ್ಳೋಕೆ ಅವಕಾಶ ಸಿಗುತ್ತೆ. ಅದೇ ತರ ಪವರ್ ಪ್ಲೇ ಅನ್ನ ಇಬ್ಬಾಗ ಮಾಡೋದ್ರಿಂದ ಕ್ಯಾಪ್ಟನ್ಗಳಿಗೆ ಹೊಸ ತಂತ್ರಗಳನ್ನ ಮಾಡಿಕೊಳ್ಳೋಕೆ ಚಾನ್ಸ್ ಸಿಗುತ್ತೆ. ಇದು ಕೇವಲ ಬೌಂಡ್ರಿ ಸಿಕ್ಸರ್ಗಳೊಂದಿಗೆ ಒನ್ ಸೈಡ್ ಗೇಮ್ ಆಗದಂತೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಗೇಮ್ ಚೇಂಜರ್ ಆಗುವಂತೆ ಮಾಡುತ್ತೆ. ಸೊ ಇಲ್ಲಿ ಸಚಿನ್ ಬರೀ ಬ್ಯಾಟರ್ಗಳನ್ನೇ ಫೋಕಸ್ ಮಾಡಿ ಅವರಿಗೆ ಇಂಪಾರ್ಟೆನ್ಸ್ ಕೊಡೋ ಬದಲು ಬೌಲರ್ಗಳಿಗೂ ಕೂಡ ಸಮಾನ ಅವಕಾಶ ಸಿಗಬೇಕು ಅನ್ನೋದು ಅವರ ಮಾತಿನ ಅರ್ಥ. ಸೊ ಅಂತಿಮವಾಗಿ ನಿಮಗೂ ಕೂಡ ಸಚಿನ್ ತೆಂಡೂಲ್ಕರ್ ಅವರ ಮಾತುಗಳು ಸರಿ ಎನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ IPL ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಬೇಕಾ ಅಥವಾ ಬೇಡವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಮಸ್ಕಾರ.